ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು. ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು. ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು. ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು.
ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು. ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು. ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು. ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು.
ಮಂಡ್ಯದಲ್ಲಿ ಮತ್ತೊಂದು ದಂಗಲ್ ಶುರುವಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಮತ್ತೊಂದು ಧರ್ಮ ದಂಗಲ್ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ. ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಈಗ ಎದುರಾಗಿರೋದು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ರಿ, ಈಗ ಮದ್ರಸಾಗೆ ಯಾಕಿಲ್ಲ ಅನ್ನೋದು ಈಗ ಶುರುವಾಗಿರುವಂತಹ ದಂಗಲ್. ಅಂದ್ರೆ ಧರ್ಮ ದಂಗಲ್ ಶುರುವಾಗಿರೋದು ಮಂಡ್ಯದಲ್ಲಿ. ಈ ಮೂಲಕ ಮದ್ರಸಾ ಮೇಲೆ ಹಿಂದೂ ಪರ ಸಂಘಟನೆಗಳ ಕಣ್ಣು ಬಿದ್ದಿದೆ. ಖಾಸಗಿ ಸಂಸ್ಥೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧವನ್ನ ಮಾಡಿರುವಂತಹ ರಾಜ್ಯ ಸರ್ಕಾರ, ಇದನ್ನೇ ಇಟ್ಟುಕೊಂಡು ಈಗ ಹಿಂದೂ ಸಂಘಟನೆಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಆ ಮೂಲಕ ಧರ್ಮ ದಂಗಲ್ ಶುರುವಾಗಿರೋದು.